ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿಚನ್ ಇಂದ. ಸೊ ಬೆಳಿಗ್ಗೆನೆ ನನ್ನ ಸಿಂಕಲ್ಲಿರೋ ಪಾತ್ರೆ ಎಲ್ಲ ಕ್ಲಿಯರ್ ಆಗಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಇನ್ನೇನಿದ್ರು ಅಡುಗೆ ಕೆಲಸ. ಸೊ ನೆನ್ನೆ ಬಂದು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಕುಣಿಸಿದ್ರು, ತುಂಬಾನೇ ಚೆನ್ನಾಗಿತ್ತು. ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಬೋದು. ಹಾಗೆ ಯಾರೇನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್. ಹಾಯ್ ಫ್ರೆಂಡ್ಸ್, ಫ್ಯಾನ್ಸ್ ಅಂತೆ ಕಾರ್ ತಗೊಂಡ. ಬೆಳಿಗ್ಗೆನೆ ಗೋಧಿ ದೋಸೆ ಮಾಡ್ಕೊಟ್ಟಿದ್ದೆ ನನ್ನ ಮಗಂಗೆ. ಒಂದ್ ದೋಸೆ ತಿಂದಿದ್ದಾನೆ, ಇದು ಎರಡನೇ ದೋಸೆ ತಿಂದಿಲ್ಲ. ಸೊ ಅವನ್ಗೆ ಡೈಲಿ ಒಂದೊಂದು ದೋಸೆ ಮಾಡ್ಕೊಡ್ಬೇಕಲ್ವಾ. ಇವತ್ತು ಗೋಧಿ ಕಲಸಿಟ್ಟು, ಗೋಧಿ ಹಿಟ್ಟು ಮತ್ತೆ ಉಪ್ಪು ಹಾಕಿ ಕಲಸ್ಬಿಟ್ಟು ದೋಸೆ ತರ ಮಾಡ್ಕೊಟ್ರೆ ತಿಂತಾನೆ. ಮಾಮೂಲಿ ಅಕ್ಕಿ ದೋಸೆ ಇದೆ, ಅಕ್ಕಿ ದೋಸೆ ಅಲ್ಲ ಅಕ್ಕಿ ದೋಸೆ ಹಿಟ್ಟಿದೆ, ದೋಸೆ ಮಾಡ್ತೀವಲ್ಲ ಅದು ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಚಿಕನ್ ಚಾಪ್ಸ್ ಮಾಡಿ ದೋಸೆ ಮಾಡ್ಕೊಳ್ಳೋಣ ಅಂತ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು. ಆಯ್ತು ಹೋಗು, ಮಾತಾಡೋಕೆ ಬಿಡಲ್ಲ. ಸೊ ನಾನ್ ವೆಜ್ ಮಾಡ್ಬೇಕು ಇವಾಗ. ಮಾಮೂಲಿ ಚಿಕನ್ ಮಾಡ್ತೀನಿ ಅಷ್ಟೇ, ಬಿರಿಯಾನಿ ಮಾಡಕ್ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನ ಏನಾಗುತ್ತೆ ಪ್ಲಾನ್ ಅಂತ. ಸದ್ಯಕ್ಕೆ ಚಿಕನ್ ಚಾಪ್ಸ್, ಗ್ರೀನ್ ಚಾಪ್ಸ್ ಮಾಡ್ಬಿಟ್ಟು ದೋಸೆ ಮಾಡ್ಕೊಡ್ತೀನಿ ನಾನು ಅಂತ. ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀನಿ ಚಿಕನ್ ಚಾಪ್ಸು, ಜಾಸ್ತಿ ಕ್ವಾಂಟಿಟಿ ಮಾಡಕ್ ಹೋಗಲ್ಲ. ಸೊ ಸದ್ಯಕ್ಕೆ ಇವಾಗ ಕಾಫಿ ಕುಡಿಬೇಕು. ಕಾಫಿ ಕುಡ್ತಿಲ್ಲ ಬೆಳಗ್ಗೆಯಿಂದ. ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಆನ್ ಮಾಡಬೇಕು, ಇನ್ನೂ ಆನ್ ಮಾಡಿಲ್ಲ. ಸೊ ಬನ್ನಿ ವ್ಲಾಗ್ ಹೇಗೋಗುತ್ತೆ ನೋಡೋಣ. ಹಾಗೆ ಅಜಿಯೋದಲ್ಲಿ ಈ ಸತಿ ಬುಕ್ ಮಾಡಿದ್ದೆಲ್ಲ ಟಿ ಶರ್ಟ್ ಎಲ್ಲ ಚೆನ್ನಾಗಿ ಬಂತು. ಪ್ಯಾಂಟ್ ಬುಕ್ ಮಾಡಿದ್ದೆ, ಅದು ಬಂದು ಟೈಟ್ ಆಗೋಯ್ತು. ಹಾಗಾಗಿ ಎಕ್ಸ್ಚೇಂಜ್ ಮಾಡಕ್ ಹೋದ್ರೆ ಸೈಜು ಅಲ್ಲಿ ಸೈಜ್ ಇಲ್ಲ, ಹಾಗಾಗಿ ರೀಫಂಡ್ ಮಾಡಿಬಿಡಿ ಅಂತ ಕ್ಲಿಕ್ ಮಾಡಿದ್ದೆ. ಅಂದ್ರೆ ಅಜಿಯೋದಲ್ಲಿ ಹೇಗೆ ಅಂದ್ರೆ ಶಾಪಿಂಗ್ ತುಂಬಾನೇ ಈಸಿ, ಆಮೇಲೆ ತುಂಬಾನೇ ಚೆನ್ನಾಗೂ ಇರುತ್ತೆ. ಮತ್ತೆ ಟ್ರಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಅಜಿಯೋದಲ್ಲಿ. ಯಾಕೆಂದ್ರೆ ಇವಾಗ ನಮಗೆ ಸೈಜ್ ಆಗ್ಲಿಲ್ವಾ, ಬೇರೆ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಆಮೇಲೆ ಇಮಿಡಿಯೇಟ್ಲಿ ಬಂದು ತಗೊಂಡೋಗಿ ರಿಟರ್ನ್ ಕೊಡ್ತಾರೆ ನಮಗೆ ಎಕ್ಸ್ಚೇಂಜ್ಗೆ, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಟ್ಯಾಗ್ ಏನು ರಿಮೂವ್ ಮಾಡಬಾರ್ದು, ಹಾಗೆ ಇರಬೇಕು ಬಟ್ಟೆಲಿ. ಸೊ ಆಮೇಲೆ ಇನ್ನೊಂದು ಏನಂದ್ರೆ ರೀಫಂಡ್ ಮಾಡೋಕ್ಕೂ ಅಷ್ಟೇ ತುಂಬ ಇಮಿಡಿಯೇಟ್ಲಿ ಆಗೇ ಮಾಡಿಬಿಡ್ತಾರೆ. ಇವಾಗ ರಿಟರ್ನ್ ಯಾವುದು ಕೊಡ್ತೀವಿ ನಾವು ಕ್ಲಾತ್, ಅದು ಎತ್ಕೊಂಡು ಹೋದ ತಕ್ಷಣ ರೀಫಂಡ್ ಆಗುತ್ತೆ, ಯಾವುದು ಪ್ರಾಬ್ಲಮ್ ಇಲ್ಲ. ನಾವು ಟೆನ್ಷನ್ ಇಲ್ಲದೆ ಶಾಪಿಂಗ್ ಮಾಡ್ಬೋದು. ನನಗೆ ಅದೊಂದು ತುಂಬಾನೇ ಖುಷಿ, ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು ಅಜಿಯೋ. ಸೊ ಹಾಗಾಗಿ ನಾನು ಅದರಲ್ಲೇ ಶಾಪಿಂಗ್ ಮಾಡೋದು. ಆ್ಯಕ್ಚುಲಿ ನಿಮಗೆಲ್ಲ ಲಿಂಕ್ ಕೊಡೋಣ ಅಂದ್ಕೊಂಡೆ, ಅದು ಸೈಜು ಸರಿಗೆ ಬರಲಿಲ್ಲ, ಅಂದರೆ ಟೈಟ್ ಆಯ್ತು ಇವಳಿಗೆ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಟೈಮ್ ತರಿಸಿದಾಗ ತೋರಿಸ್ತೀನಿ. ಓಕೆ ಬನ್ನಿ, ಸಂಡೇ ನಮ್ಮ ಬ್ಯುಸಿ ಶೆಡ್ಯೂಲ್ ಸ್ಟಾರ್ಟ್ ಮಾಡೋಣ. ಸಂಡೇ ಆ್ಯಕ್ಚುಲಿ ರೆಸ್ಟ್ ತಗೋಬೋದು ಅನ್ಕೋತೀವಿ, ಅದೆಲ್ಲ ಸುಳ್ಳು. ಇನ್ನೂ ಕೆಲಸ ಜಾಸ್ತಿನೇ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ನಾನ್ ವೆಜ್ ರೆಸಿಪಿ ಮಾಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ, ನಮಗೆ ಕಡಿಮೆ ಅಂತೂ ಇಲ್ಲ. ಅದೇ ಸ್ಪೆಷಲ್ ಅಡುಗೆ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಹಿಡಿಯುತ್ತೆ. ಮಾಮೂಲಿ ಅಡುಗೆಗಳಾದರೆ ಬೇಗ ಮಾಡ್ಬೋದು. ಈ ನಾನ್ ವೆಜ್ ರೆಸಿಪಿ ಮಾಡಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಮಾಡಿಕೊಂಡು ಕೂರಬೇಕು. ಸೊ ಏನು ಮಾಡೋಕ್ಕಲ್ಲ, ರುಚಿಯಾಗಿ ತಿನ್ನಬೇಕು ಅಂದರೆ ಕಷ್ಟಪಟ್ಟು ಅಡುಗೆ ಮಾಡಲೇಬೇಕು. ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ರುಚಿಯಾಗಿ ತಿನ್ನಕ್ಕೆ ಸಾಧ್ಯ. ಓಕೆ ಬನ್ನಿ, ಏನೇನು ಮಾಡಬೇಕು ಮಾಡೋಣ. ಹಾಲು ಕಾಯಿಸಿದ್ದೀನಿ, ಇನ್ನೂ ಕಾಫಿ ಕುಡ್ದಿಲ್ಲ. ಕಾಫಿ ಕುಡಿಬೇಕು. ಇವತ್ತು ಒಂದೇ ಸತಿ ಹಾಲು ಕಾಯಿಸ್ಬಿಟ್ಟೆ. ಯಾಕೆ ಅಂದರೆ ನನ್ನ ಮಗಂಗೆ ಅವಾಗವಾಗ ಹಾಲು ಕೇಳ್ತಾನೆ, ಹಾಗಾಗಿ ಕಾಯಿಸಿಟ್ಬಿಟ್ರೆ ಹಾಕ್ಕೊಡೋಕೆ ಈಸಿ. ಅವನು ಆರೋದ್ರೆ ಕುಡಿಯೋದು, ಬಿಸಿ ಕುಡಿಯೋಲ್ಲ. ಇಲ್ಲ ಮತ್ತೆ ನಾನು ಬಿಸಿ ಮಾಡ್ಕೊಂಡು ಕೂತ್ಕೊಂಡು ಆರಿಸ್ಕೊಂಡು ಕೂತ್ಕೋಬೇಕು. ಓಕೆ ಬಂದೇ ಇರಿ. ಹಾಂ ಮಾಡ. ನಮ್ಮ ಮಕ್ಳು ನೋಡ್ರಿ ಎಷ್ಟು ಚೆನ್ನಾಗಿ ಎಕ್ಸರ್ಸೈಸ್ ಹೇಳ್ಕೊಡ್ತಾಳೆ ನನ್ನ ಮಗಳು ತಮ್ಮನ್ಗೆ. ಎಷ್ಟು ಚೆನ್ನಾಗಿ ಮಾಡ್ತಾನ ಅವನು ಅಲ್ವಾ? ಮಾಡೋ, ಇನ್ನೊಂದ್ಸತಿ ಮಾಡವ, ತೋರ್ಸವ ಇವ್ರಿಗೆ. ಓಟದ ಅವನು ಗಾಡಿ ಓಡಿಸ್ಬೇಕಂತ ಅವನು. ಪೆಟ್ರೋಲ್ ಹಾಕೋದು, ಡೀಸೆಲ್ ನೋಡಿ ಕ್ಲಿಯರ್ ನೋಡಿ ಕಾಣಿಸುತ್ತೆ. ಈಚೆ ಬರ್ಬೇಕು ನೋಡ್ಬೇಕಂದ್ರೆ. ಬೇಡ ಬಿಡಿ, ನಮ್ಗಲ್ಲಿ ಬರಕ್ಕಾಗಲ್ಲ. ಎಕ್ಸರ್ಸೈಸ್ ಆರಾಮಾಗಿ ಸುಮ್ಮನೆ ಏನೋ ಮಾಡೋದು. ಅವಾಗ ಬಬಲ್ಸ್ ಆಟ ಆಡಿಸ್ತಿದ್ನಲ್ಲ, ಅವಾಗ ಇಷ್ಟು ಉದ್ದ ಆಗಿತ್ತ. ಹೋಗಲ್ಲ ಅವನೆಲ್ಲ ಇಷ್ಟ ಮಾಡಿದ್ರು ಹೊಟ್ಟೆನ, ಗಾಡಿ ಹೊಟ್ಟೆನ.
ಸೊ ಫ್ರೆಂಡ್ಸ್, ಅಲ್ಲಿ ಬಂದು ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ದೀನಿ ದೋಸೆಗೆ ಇವಾಗ ತಿನ್ನೋಕ್ಕೆ. ಇಲ್ಲಿ ಬಂದು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ, ಇಟ್ಟಿದ್ದೀನಿ ಪಾತ್ರೆ. ಸೊ ನನ್ನ ಮಗಳು ಚಿಕನ್ ಸಾಂಬಾರ್ ಮಾಡು, ಬಿರಿಯಾನಿ ಬೇಡ ಅಂದ್ಲು. ಸೊ ಹಾಗಾಗಿ ಅವಳಿಗೆ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಚಿಕನ್ ಚಾಪ್ಸ್ ಬಂದು ನನಗೆ ಫೇವ್ರೇಟು, ದೋಸೆಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಬ್ರೇಕ್ಫಾಸ್ಟ್ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಚಿಕನ್ ಹುರಿಯಕ್ಕೆ ಹಾಕಿದ್ದೀನಿ. ಇವಾಗ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಗ್ರೀನ್ ಮಸಾಲ ಹಂಗೆ ನೆಕ್ಬಿಡ್ಬೇಕು ಅನ್ಸುತ್ತೆ. ಹಾಕ್ಬಿಟ್ಟು ಮಾಡೋದು. ಸೊ ಬಟ್ಟೆ ಎಲ್ಲ ವಾಶ್ ಆಗಿದೆ, ಮೇಲೆ ತೊಗೊಂಡೋಗಿ ಒಣಗಾಕ್ಬೇಕು. ಸ್ಟ್ರಾ ಬಂದಿದೆ, ನಾನು ಸ್ಟ್ರಾ ಬುಕ್ ಮಾಡಿದ್ದೆ ಮೀಶೋನಲ್ಲಿ. ನನ್ನ ಮಗಂದು ವಾಟರ್ ಬಾಟ್ಲ್ ಸ್ಟ್ರಾ ಇದೆಯಲ್ಲ, ಅದು ಕ್ಲೀನ್ ಮಾಡೋಕ್ಕಾಗಲ್ಲ, ಸಣ್ಣ ಇರುತ್ತೆ. ಹಾಗಾಗಿ ಅದು ಕ್ಲೀನ್ ಮಾಡಕ್ಕೆ ಒಂದು ಬ್ರಷ್ ಬುಕ್ ಮಾಡೋಣ ಅಂತ ಹೋದೆ. ಒಂದೇ ಒಂದು ಬ್ರಷ್ ಬುಕ್ ಮಾಡೋಕ್ಕೆ 80 ರುಪೀಸು 70 ರುಪೀಸು ಆಗುತ್ತೆ. ಅದ್ರ ಬದಲು ಅದ್ರ ಜೊತೆ ಸ್ಟೀಲ್ದು ಸ್ಟ್ರಾ ಬರುತ್ತೆ, ಅದನ್ನು ಸೇರಿಸಿ ಬುಕ್ ಮಾಡಿದ್ರೆ 90 ರುಪೀಸ್ ಆಯಿತು. ಸೊ 3 ಸ್ಟೀಲ್ದು ಸ್ಟ್ರಾ ಮತ್ತು ಒಂದು ಕ್ಲೀನರ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ಆಮೇಲಿಂದ ಬಂದಿದ್ದೆ ಮೀಶೋಲಿ. ಅದನ್ನ ಮತ್ತೆ ಎಂತಕ್ಕೆ ಅದು ಅಂದ್ರೆ, ಈಚೆ ಕಡೆ ಹೋದ್ರೆ ಅವನು ಜಾಸ್ತಿ ಜ್ಯೂಸ್ ಎಲ್ಲ ಕುಡಿಯೋಕೆ ಸ್ಟ್ರಾ ಕಟ್ತಾರೆ. ಕೆಲವೊಂದ್ ಕಡೆ ಸ್ಟ್ರಾ ಕೊಡ್ತಾರೆ, ಕೆಲವೊಂದ್ ಕಡೆ ಕೊಡಲ್ಲ. ಹಾಗಾಗಿ ಅದು ತರಿಸಿದ್ದೀನಿ, ಆಮೇಲೆ ರಿವ್ಯೂ ಕೊಡ್ತೀನಿ. ಸದ್ಯಕ್ಕೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಮೂಗು ಕಟ್ಕೊಂತಿದೆ, ಹಾಗಾಗಿ ವಾಯ್ಸ್ ಒಂಥರ ಆಗ್ತಾ ಇದೆ. ಸೊ ಇವಾಗ ನೋಡ್ಬೋದು ಎಣ್ಣೆ. ಚಿಕನ್ ಎಲ್ಲ ನನ್ನನ್ನ ಬೇಯಿಸ್ಬೇಡಿ ಅಂತ ಓಡೋಗ್ತಾ ಫ್ರೆಂಡ್ಸ್. ಇವಾಗ ಮಸಾಲ ಹಾಕೊಳ್ಳೋಣ. ನನ್ನ ಬಯಸ್ಬೇಡಿ, ಬಿಟ್ಬಿಡಿ ನನ್ನ ಅಂತ ಬಿಟ್ಬಿಡಿ ನನ್ನ ಅಂತ ಓಡೋಗ್ತಾ ಇದೆ. ಸೊ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಸಾಲ್ಟ್ ಸ್ವಲ್ಪ ಕಡಿಮೆನೆ ಹಾಕೋಬೇಕು, ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ಗ್ರೀನ್ ಚಾಪ್ಸ್ ಅಲ್ವಾ, ಹಾಗಾಗಿ ಎಸ್ಕೇಪ್ ಆಗ್ತೈತೆ ಅಂತಕೊಂಡು. ನನ್ನನ್ನು ಬೇಯಿಸ್ತಾ ಇದ್ದೀರಾ, ನನ್ನನ್ನು ಬೇಯಿಸ್ಬೇಡಿ, ಬಿಟ್ಬಿಡಿ ಅಂತ ಓಡೋಗ್ಬೇಕು. ಚಿಕನ್ ಇವಾಗ ಸಾಂಬಾರ್ಗೆ ಎಣ್ಣೆ ಕಾದಿದೆ. ಈಗ ಚಿಕನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರ್ಶಿನದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ನೀರು ತುಂಬೋವರೆಗೂ ಬಿಟ್ಬಿಡೋಣ. ಆನಂತರ ಮಸಾಲೆನ ಹಾಕೋಣ. ಇದಕ್ಕೆ ಬಂದು ರೆಡ್ ಕಲರ್ ಮಸಾಲ ರುಬ್ತಾ ಇದ್ದೀನಿ ಈಗ. ಅದು ಅರ್ಶಿನ ಈರುಳ್ಳಿ ಮಾಡಿ ಅದು ನೀರು ತುಂಬ ಹಾಕಿ ಮಸಾಲಾನ ರುಬ್ಕೊಡ್ತೀನಿ. ಇಲ್ಲಿ ನೋಡಿ, ರೆಡ್ ಮಸಾಲ ಖಾರ 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 ಖಾರ. ಇದು ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ. ಇನ್ನ ಈ ಚಿಕನ್ ಯೋಚನೆ ಮಾಡ್ತೈತೆ ಹೆಂಗೋಡೋಗ್ಲಿ ಅಂತ. ಸ್ವಲ್ಪ ಅರ್ಶಿನ ಪುಡಿ. ಚಿಕನ್ ಮಾಡಲಿ ಮಟನ್ ಮಾಡಲಿ ಸ್ವಲ್ಪ ಅರ್ಶಿನ ಹಾಕಲೇಬೇಕು, ಯಾಕಂದರೆ ಆಂಟಿಬಯೋಟಿಕ್ ಇದ್ದರೆ ಏನಾರ ಹೋಗುತ್ತೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು. ಸಾಂಬಾರು ಸೇರಿಸಿ ಇವಾಗಲೇ ಹಾಕ್ಬಿಟ್ಟಿರ್ತೀನಿ ನಾನು ಒಂದೇ ಸರ್ತಿ. ಸೊ ನಮ್ಮ ವಾಷಿಂಗ್ ಮಿಷಿನ್ದು ಬಟ್ಟೆ ಮುಗ್ದಿದೆ, ತೊಗೊಂಡೋಗಿ ಹಾಕಬೇಕು. ಇವೆಲ್ಲ ಬೇಗ ಇಟ್ಬಿಟ್ಟೋಗಿ ಹಾಕ್ತೀನಿ. ಸೊ ಸಂಡೇ ಎಷ್ಟೇ ಬೇಗ ಕಿತ್ತ ಕೆಲಸ ಮಾಡೋದು ಮುಗಿಯಲ್ಲ. ಒಂದ್ಸತಿ ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಹೀಗೆ ಪ್ಲೇಟ್ ಮುಚ್ಬಿಡೋಣ. ಚೆನ್ನಾಗಿ ನೀರು ಸುಂಡ್ಕೊಳುತ್ತೆ. ಚೆನ್ನಾಗಿ ನೀರು ಸುಂಡಿದ ನಂತರ ಮಸಾಲೆ ಹಾಕಬೇಕು, ಅಂದರೆ ಕೆಟ್ಟ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ. ಹಾಗಾಗಿ ಆ್ಯಕ್ಚುಲಿ ಈ ವಿಡಿಯೋಸ್ ಎಲ್ಲ ವೆಜಿಟೇರಿಯನ್ ಆಗಿ ನೋಡೋದು ಇಷ್ಟನೇ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನ್ ವೆಜ್ ತಿನ್ನೋರು ತಿನ್ನಲೇಬೇಕಲ್ವ. ಸೊ ಹಾಗಾಗಿ ಬ್ಲಾಗ್ ಹಾಕ್ತೀವಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಆನಂತರ ಲಿಡ್ ಮುಚ್ಚಿ ಕೂಗಿಸ್ತೀನಿ. ಸ್ವಲ್ಪ ಅರ್ಜೆಂಟ್ ಇದೆ ಅಲ್ವಾ, ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಇದನ್ನು ಬೇಗ ಕೂಗಿಸ್ಬಿಡೋಣ. ಓಕೆ, ಇವಾಗ ಮಸಾಲ ರುಬ್ತೀನಿ, ನಿಮಗೆ ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಸಿಗ್ತೀನಿ, ಬಾಯ್. ಸೊ ಇವಾಗ ದೋಸೆ ಮಾಡ್ತಾ ಇದ್ದೀನಿ, ಬಿಸಿ ಬಿಸಿ. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಸೊ ಹಾಗಾಗಿ ಇವಾಗ ದೋಸೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ನು ಬಟ್ಟೆ ಒಣಗಾಕಬೇಕು. ಫಸ್ಟ್ ಹೊಟ್ಟೆಗೆ ತಂದುಬಿಡೋಣ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಹಾಗಾಗಿ ಬಿಸಿ ಬಿಸಿ ದೋಸೆ ಅಲ್ಲಲ್ಲೇ ಮಾಡಿ ಅಲ್ಲಲ್ಲೇ ಕೊಡ್ತಾ ಇರೋದು. ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಹಾಗಾಗಿ ಸೊ ಗ್ರೀನ್ ಚಾಪ್ಸ್ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿ ದೋಸೆನೂ ರೆಡಿಯಾಗಿದೆ. ಇದಲ್ಲ, ಅದು ಗೋಧಿ ದೋಸೆ, ಇದು ದೋಸೆ ಬಿಸಿ ಬಿಸಿ ಮಾಡ್ತಾ ಇದ್ದೀನಿ. ಇವಾಗ ಚಿಕನ್ ಸಾಂಬಾರಿಗೆ, ಚಿಕನ್ ಗ್ರೇವಿಗೆ ನನ್ನ ಮಗಳಿಗೆ ದೋಸೆ ಹಾಕ್ಕೊಡೋಣ. ಸೊ ರೆಡಿಯಾಗಿದೆ ತಿಂಡಿ, ಬ್ರೇಕ್ಫಾಸ್ಟ್. ನನ್ನ ಮಗಳು ನೀರು ಹಿಡಿತಾ ಇದ್ದಾಳೆ ಕುಡಿಯೋದಕ್ಕೆ. ನಮ್ಮನೆಯ ಮಗಳು, ಮುದ್ದಿನ ಮಗಳು, ವಾಟರ್ ಬಾಟ್ಲೆಲ್ಲ ತೊಳೆದು ನೀರು ಹಿಡ್ಕೊತಾವಳೆ. ನಲ್ಲಿ ನಿಲ್ಸವ ತಾಯಿ, ನಲ್ಲಿ ನಿಲ್ಸ್ಬಿಟ್ಟು ತೊಳೆಯವ. ಬೋಂಡಿ ಏನೋ ನಿಂದು, ನೀನು ಇವಾಗ ಹೋಗಿ ಅಲ್ಲಿಸ್ತಾನಂತೆ. ಹಾಂ, ದೋಸೆ ಅಮ್ಮ ದೋಸೆ. ದೋಸೆ ಹಿಟ್ಟು ಒಂದು ಇಟ್ಬಿಟ್ರೆ ಏನು ಬೇಕಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡ್ಬೋದು, ಕ್ವಿಕ್ಕಾಗಿ ಆಗುತ್ತೆ. ಬೇರೆ ಕೆಲಸದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಇರಿಟೇಷನ್. ಓಕೆ,
ಚಿಕನ್ ಸಾಂಬಾರು ರೆಡಿ ಮಾಡಿಬಿಟ್ಟಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಏನು ಕೆಲಸ ಇಲ್ಲ, ತಿಂಡಿ ತಿನ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬಿಡೋದು. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಮೀಶೋಯಿಂದ ನಾನು ಸ್ಟ್ರಾ ತರಿಸ್ತೀನಿ ಅಂತ. ಸೊ ತರಿಸಿದ್ದೀನಿ ಅಂತ. ಸೊ ಹಾಗಾಗಿ ಓಪನ್ ಮಾಡೋಣ ಬನ್ನಿ. ಈ ನನ್ನ ಮಗ ಇದ್ದಾನಲ್ಲ, ಈ ನನ್ನ ಮಗ ಕಚ್ಚಳ ನನ್ನ ಮಗ, ಇವರು ಈಚೆ ಕಡೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಸ್ಟ್ರಾ ಕೊಡ್ತಾರೆ ನೋಡಿ, ಇದು ಪೈಪ್ದು ಪೇಪರ್ದು ಪೈಪ್ ಅಂತೀವಿ ಪೇಪರ್ದು ಸ್ಟ್ರಾ ಕೊಡ್ತಾರೆ. ಅದನ್ನ ಕುಡಿಯಲ್ಲ, ಹಿಂಗೆ ಕಚ್ಚಿಕೊಂಡು ಕಚ ಕಚ ಅಂತ ಮೆತ್ಕಾಗ್ಬಿಡುತ್ತೆ, ಜ್ಯೂಸ್ ಬರಲ್ಲ, ಜ್ಯೂಸ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಇನ್ನೊಂದೇನಂದ್ರೆ ಅವ್ನ ಮಾಮೂಲಿ ಡೈಲಿ ಊಟ ಮಾಡುವಾಗ ವಾಟರ್ ಬಾಟಲ್ ಇದೆಯಲ್ಲ, ಅದ್ರದ್ದು ಸ್ಟ್ರಾನ ಫುಲ್ಲು ಗಲೀಜ್ಕುತಿ ಕರ್ರೈತೆ. ಅದು ಹೆಂಗೆ ಕುಡಿಯೋದು ಅಂತ ತಲೆ ಕೆಡ್ಸ್ಕೊಂಡು ಸಾಕಕ್ಕೆ ಕೊನೆಗೆ ಆಮೇಲೆ ಐಡಿಯಾ ಬಂತು, ಮೀಶೋನಲ್ಲಿ ಇದೆಯಲ್ಲ ಕರೆಕ್ಟ್ ತರ್ಸೋಣ ಅಂದ್ಬಿಟ್ಟು ಈ ಥರ ಸ್ಟೀಲ್ದು ಪೈಪು ಮತ್ತು ಇದು ಬ್ರಷ್ ತೋರಿಸ್ತೀನಿ. ಆ್ಯಕ್ಚುಲಿ ಬ್ರಷ್ಗೋಸ್ಕರ ಬುಕ್ ಮಾಡೋಕ್ಕೆ ಅಂತ ಹೋಗಿದ್ದು, ಜೊತೆಲಿ ಸ್ಟ್ರಾನು ತೊಗೊಂಡ್ರೆ ಕಡಿಮೆ ಬೀಳುತ್ತೆ ಅಂದ್ಬಿಟ್ಟು ತರಿಸಿದೆ. ಸೊ ಇಲ್ಲಿ ಬಂದು 4 ಸ್ಟ್ರಾ ಮತ್ತು 1 ಬ್ರಷ್ ಕ್ಲೀನರ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನಮ್ಮ 90 ರೂಪೀಸ್ ಆಯಿತು. ಅಂದರೆ ಇದಿದ್ರೆ ನಮಗೆ ಕ್ಯಾರಿ ಮಾಡೋದು ಈಸಿ. ಮನೇಲಿ ಒಂದೆರಡು ಯೂಸ್ ಮಾಡೋಕ್ಕೆ ಇಟ್ಕೊಂಡು ನಮ್ಮದು ಮಾಮೂಲಿ ವ್ಯಾನಿಟಿ ಬ್ಯಾಗು ಪರ್ಸ್ ಏನಾರು ತೊಗೊಂಡು ಹೊರಗಡೆ ಹೋಗಿರ್ತೀವಲ್ಲ ಶಾಪಿಂಗ್ಗೆ, ಆವಾಗ ಅದರೊಳಗೆ 2 ಇಟ್ಕೊಂಡ್ರೆ ಕೆಲವೊಂದು ಕಡೆ ಸ್ಟ್ರಾ ಕೊಡ್ತಾರೆ, ಅವೈಲೇಬಲ್ ಇರುತ್ತೆ. ಕೆಲವೊಂದು ಕಡೆ ಸ್ಟ್ರಾ ಇರಲ್ಲ. ಡಿನ್ನರ್ಗೆ ಹೋಗ್ಬೋದು, ಇಲ್ಲ ಎಲ್ಲಾರ ಜ್ಯೂಸ್ ಕುಡಿಯೋಕ್ಕೆ ಹೋಗ್ಬೋದು ಅಲ್ಲೆಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ಮೇ ಬೇಡ ಅಂದ್ಬಿಟ್ಟು ಸ್ಟ್ರಾ ತೊಗೊಂಡಿದ್ದೀನಿ, ತರಿಸಿದ್ದೀನಿ. ನಾನ್ ವೆಜ್ ಕ್ವಾಲಿಟಿ ಎಲ್ಲ ಅಂತ ಬಂದು ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಬನ್ನಿ ಓಪನ್ ಮಾಡೋಣ. ನಮ್ಮಮ್ಮ ಹಂಗೆ ಕತ್ತರಿಸ್ಬಿಡ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಓಪನ್ ಮಾಡೋಣ ಇವಾಗ ಹೇಗಿದೆ ಅಂತ. ಸೊ 4 ಸ್ಟ್ರಾ ಬಂದಿದೆ. ಈ 4 ಸ್ಟ್ರಾನಲ್ಲಿ 2 ಬಂದು ಈ ತರ ಕರ್ವ್ ಆಗಿದೆ, 2 ಕರ್ವ್ ಆಗಿರೋ ಸ್ಟ್ರಾ ಕೊಟ್ಟಿದ್ದಾರೆ ಸ್ಟೀಲ್ದು, ಮತ್ತೆ ಇನ್ನ 2 ಸ್ಟ್ರೈಟ್ ಇರೋದು ಸ್ಟ್ರಾ, ಮತ್ತೆ 1 ಕ್ಲೀನರ್ ಬ್ರಷ್. ಈ ತರ ಇದೆ ಇದು. ಇಲ್ಲಿ ಬಂದು ತಂತಿ ತರ ಮಾಡಿದ್ದಾರೆ ಇಷ್ಟಕ್ಕೆ. ಕೊಡು, ತೋರಿಸ್ತೀನಿ ಕ್ಲೀನಾಗೆ. ಈ ತರ ಇದೆ ಇದು. ಓಕೆನಾ, ಇವಾಗ ಇದು ಇದ್ರೊಳಗೆ ತೂರುತ್ತಾ ಅಂತ ಟೆಸ್ಟ್ ಮಾಡೋಣ ಬನ್ನಿ. ಓಕೆ, ಹಿಂಗೆ ಹಾಕಿ ಹಿಂಗೆ ಹಮ್ಕಿದ್ರೆ ಒಳಗೆ ಹೋಗುತ್ತೆ. ಬಟ್ ಹೀಗೆ ಮಾಡಬೇಡಿ, ಹಿಂಗೆ ಸ್ವಲ್ಪ ಹಿಂಗೆ ಮಾಡಿ ಕೈನ ನೀಟಾಗಿ ಹೋಗ್ತಾ ಇದೆ ನೋಡಿ, ನೀಟಾಗಿ ಇನ್ಸರ್ಟ್ ಆಗ್ತಾ ಇದೆ ಒಳಗಡೆ. ತುಂಬಾ ಈಸಿ. ಹಿಂಗೆ ತಿರುಗಿಸ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ ನೋಡಿ. ಬೆಂಡ್ ಮಾಡ್ತೀನಿ ಮಾಡಿ ಮತ್ತೆ ಓಪನ್ ಮಾಡ್ಬೇಕಲ್ಲ ಅಷ್ಟು ಆರಾಮಾಗಿ ಹಿಂಗೆ ಅನ್ನಿ ಆರಾಮಾಗಿ ಬಂದ್ಬಿಡುತ್ತೆ ರಿಲೀಸ್ ಆಯ್ತು. ಓಕೆ, ಇದು ಫುಲ್ಲು ಸ್ಟೀಲೇ, ಇದೂನು ಪ್ಲಾಸ್ಟಿಕ್ ಅಲ್ಲ, ಇದು ಸ್ಟೀಲೇ. ಚೆನ್ನಾಗಿದೆ ಕ್ಲೀನರು. ಸ್ಟ್ರಾ ಎಲ್ಲ ಕ್ಲೀನ್ ಮಾಡಕ್ಕೆ ಸೂಪರ್ ಆಗಿದೆ. ಸೊ ತೋರಿಸ್ತೆ ನಿಮ್ಗೆ ಸ್ಟ್ರಾ ಒಳಗೆ ಹೋಗುತ್ತೆ ಅಂತ. ಇಷ್ಟು ಚಿಕ್ಕದೊಳಗೆ ಇದು ಹೋಗುತ್ತೆ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಅಷ್ಟೇ, ಇದು ಅಷ್ಟೇ. ಸ್ಟ್ರಾನು ತುಂಬಾ ಚೆನ್ನಾಗಿದೆ. ಇಲ್ಲ ಬ್ರಷ್ನ ಆಮೇಲೆ ಇದು ಚೆನ್ನಾಗಿದೆ. ವರ್ತ್ ಆಫ್ ದ ಮನಿ ಅಂತ ಹೇಳ್ಬೋದು. ಕೊಡ್ತೀನಿ 90 ರೂಪೀಸ್. 90 ರೂಪೀಸ್ಗೆ ಏನು ಮೋಸ ಇಲ್ಲ, ತಗೋಬೋದು ಆರಾಮಾಗಿ. ನಿಮ್ಗೆ ಏನಾರ ಇಂಟ್ರೆಸ್ಟ್ ಇದ್ದು ನಿಮಗೆ ಬೇಕು, ಅವಶ್ಯಕತೆ ಇದೆ ಅಂದರೆ ತಗೊಳ್ಳಿ. ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾವುದೇ ಥರ ಪ್ರಮೋಷನ್ ಅಲ್ಲ ಇದು, ನಂಗೆ ತುಂಬಾ ನೆಸೆಸಿಟಿ ಇತ್ತು, ಹಾಗಾಗಿ ತರಿಸಿದ್ದೀನಿ. ಅನ್ಕೊಂಡು ತರಕ್ಕೆ ಆಗಿರ್ಲಿಲ್ಲ. ಸೊ ಫೈನಲಿ ಕೆಲವೊಂದು ಪ್ರಾಡಕ್ಟ್ ಎಲ್ಲ ನಾವು ಆಫ್ಲೈನ್ ಅಲ್ಲಿ ಸುಮ್ಮನೆ ಹುಡುಕೊಂಡು ಹೋಗಿ ಅಲ್ಲೆಲ್ಲ ತಗೊಳೋದು ಟೆನ್ಷನ್. ಆನ್ಲೈನ್ ಬೆಸ್ಟ್ ಅನ್ಸುತ್ತೆ ಈ ತರ ಸಣ್ಣ ಪುಟ್ಟದೆಲ್ಲ. ಆಮೇಲೆ ಕೆಲವೊಂದು ಐಟಮ್ಗಳೆಲ್ಲ ಆಫ್ಲೈನ್ ಅಲ್ಲಿ ಸಿಗೋದು ಇಲ್ಲ, ಸುಮ್ಮನೆ ಸುತ್ತಬೇಕು ಅಂಗಡಿಗಳಿಗೆ. ಬೆಸ್ಟ್ ಅಂದ್ರೆ ಆನ್ಲೈನ್ ತರಿಸಿದ್ದೀನಿ. ಓಕೆ, ಕೊಟ್ಬಿಡಪ್ಪ ದಯವಿಟ್ಟು, ಕಷ್ಟಪಟ್ಟು ತರಿಸಿದ್ದೀನಿ, ಹಾಳು ಮಾಡ್ಬೇಡ ದಯವಿಟ್ಟು, ಕೊಟ್ಬಿಡು. ಈಗ ಏನ್ ಮಾಡ್ತಾನೆ ಗೊತ್ತಾ, ಸ್ಪಂಜ್ನೆಲ್ಲ ಹಿಂಗೆಲ್ಲ ಇಟ್ಕೊಂಡು ಹಿಂಗ್ ಕುಟ್ಟಿರ್ತಾನೆ ನೆಲಕ್ಕೆ. ವಾಟರ್ ಬಾಟಲ್ ಇದು ಸ್ಟ್ರಾ ತಗೋಬಹುದು, ಅದ್ರೊಳಗಾಗುತ್ತೆ ನೋಡೋಣ, ಟೆಸ್ಟ್ ಮಾಡ. ನಾನು ಎಸ್ಪೆಷಲಿ ಇದೇಂತಕ್ಕೆ ತರಿಸಿದೆ ಗೊತ್ತಾ, ನಂಗೆ ತುಂಬಾನೇ ನೆಸೆಸಿಟಿ ಇತ್ತು ಗೊತ್ತಾ. ಈ ತರ ಮಕ್ಕಳು ವಾಟರ್ ಬಾಟಲ್ ಅಲ್ಲಿ ಕುಡಿತಾರಲ್ಲ, ಈ ತರ ಬಾಟಲ್ ಅಲ್ಲಿ ಕುಡಿತಾರಲ್ಲ, ಇದು ಸ್ಟ್ರಾ ಬಂದು ಇಲ್ಲಿನೂ ಅಷ್ಟೇ, ಆಮೇಲೆ ಇಲ್ಲೂ ಅಷ್ಟೇ ತುಂಬಾನೇ ಗಲೀಜಾಗಿತ್ತು. ಸೊ ಹಾಗಾಗಿ ಇದನ್ನ ಕ್ಲೀನ್ ಮಾಡೋಣ ಬನ್ನಿ. ಇವಾಗ ಕ್ಲೀನ್ ಆಗುತ್ತಾ ನೋಡೋಣ. ನೋಡಿ ಈ ತರ ಇದನ್ನ ಹಿಂಗ್ ಮಾಡಿದ್ರೆ ಇದ್ರಲ್ಲಿ ಗಲೀಜ್ ನೋಡಿ ಹೇಗೆ ಬಂದಿದೆ, ನೋಡಿ ಎಷ್ಟು ಬೇಗ ಬಂದಿದೆ ಗಲೀಜ್, ಎಷ್ಟು ಕ್ಲೀನ್ ಆಗಿ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ? ಗಲೀಜ್ ಇಲ್ಲ ಇವ್ರ ಕಾಣಿಸ್ತಲ್ಲ, ಇವ್ರ ಕಣ್ಣಿಗೆ.
ಇದು ಪರ್ಪಸ್ಗೆ ನಾನು ತರಿಸಿದ್ದು. ಸೊ ಹೀಗಿದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಕುಡಿಯೋದಕ್ಕೆ ಮಕ್ಳಿಗೆ ಪಾಪ ಗೊತ್ತಾಗಲ್ಲ, ನಮಗ್ ಬರ್ತ್ರ ಅಸಹ್ಯ ಅನ್ಸುತ್ತೆ. ಹಾಗಾಗಿ ಸೊ ತರಿಸಿದೆ. ತುಂಬಾನೇ ಯೂಸ್ಫುಲ್ ಇದು. ನಾವು ಕೆಲವರು ಬಾಟಲ್ಸ್ ಅಲ್ಲಿ ಇರುತ್ತಲ್ವಾ ಬಾಟಲ್ಗಳು, ನೀರು ಕುಡಿಯೋದು ಇಲ್ಲ ಜ್ಯೂಸ್ ಕುಡಿಯೋದು, ಅದೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ. ನೋಡಿ ಹಿಂಗಂತ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು, ಫುಲ್ಲು ವೈಟಾಗಿ ಆಯ್ತು. ಎಷ್ಟು ಗಲೀಜಿತ್ತು ಅಂದ್ರೆ ನಿಜ ನನಗಂತೂ ತುಂಬಾನೇ ಇರಿಟೇಟ್ ಆಗೋಗಿತ್ತು. ಇಲ್ಲಿ ನೋಡಿ ಇದರಲ್ಲೂ ಇದೆ, ಈ ಸ್ಟ್ರಾ ನನ್ನ ಮುಂದೆ ಕುಡಿತಾನಲ್ಲ ಅವನು, ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಬಿಡ್ತು ತೆಗೆದೆ. ನಿಜ ಎಷ್ಟು ಅಸಹ್ಯ ಆಗತ್ತೆ ಅಂದ್ರೆ ಇವೆಲ್ಲ ತಗೊಳ್ಳೋದು ತುಂಬಾ ಈಸಿ ಏನು ಬಾಟಲ್ಸ್, ಬಟ್ ನಿಜ ಎಷ್ಟು ಗಲೀಜ್ ಮ್ಯಾನೇಜ್ ಮಾಡೋದು ಕಷ್ಟ. ನೋಡ್ತಾ ಇರ್ಬೋದು ಇವಾಗ ನೋಡಿ ಬನ್ನಿ, ಇಲ್ಲಿ ಎಷ್ಟು ಗಲೀಜ್ ಇತ್ತು ಗೊತ್ತಾ, ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು. ನಂಗಂತೂ ಇರಿಟೇಷನ್ ಆಗ್ತಿತ್ತು ಮಗುಗೆ ಕೊಡಕ್ಕೇನೆ, ನಮ್ಗೆ ಒಂಥರ ಆಗ್ತಾ ಇತ್ತು. ಸೊ ಹಾಗಾಗಿ ತರಿಸ್ದೆ. ಸೊ ಇವಾಗ ಆರಾಮಾಗಿ ಕೊಡ್ಬೋದು ಅವನಿಗೆ, ಏನು ಭಯ ಇಲ್ಲ. ಫುಲ್ ಕ್ಲೀನ್ ಮಾಡಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿ ನೀಟಾಗಿ ಪ್ರತಿ ಒಂದೂ ಕ್ಲೀನಾಗಿ ನಾವು ಇದ್ರಲ್ಲಿ ಟೂಲ್ಸ್ ಗಳು ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಬಾಟಲ್ಸ್ ಅಲ್ಲಿ ಸಣ್ಣ ಪುಟ್ಟದೆಲ್ಲ ಇರುತ್ತೆ ನೋಡಿ, ನಿಬ್ಬು ಅದೆಲ್ಲ ಕ್ಲೀನಾಗೆ ಕ್ಲೀನ್ ಮಾಡ್ಕೋಬಹುದು. ಹೀಗೆ ಇದನ್ನ ನೋಡಿ ಹೆಂಗ್ ಆಡ್ತವನೆ. ಇವಾಗ ನೋಡಿ ಇದೆಯಲ್ಲ, ಇದ್ರಲ್ಲೂ ಇಲ್ಲಿ ಸಂದಿಲೂ ಕೂತಿರುತ್ತೆ ಕಪ್ಪಗೆ ಈ ಕ್ಯಾಪಲ್ಲೂ. ಸೊ ಹಾಗಾಗಿ ಅದೆಲ್ಲಾನು ಕ್ಲೀನ್ ಮಾಡಿದೆ ಇವಾಗ. ಸೊ ಇವಾಗ ನೀಟಾಗಿ ಆಗಿದೆ. ಇವಾಗ ಆರಾಮಾಗಿ ಅವ್ನಿಗೆ ಹಾಕಿ ಕೊಡ್ಬೋದು ನೀರ್ನ. ಇವಾಗ ಒಂಥರ ಸಮಾಧಾನ. ಎಷ್ಟು ಗಲೀಜಿತ್ತು, ಎಷ್ಟು ಹಿಂಸೆ ಆಗ್ತಾ ಇತ್ತು ಅಂದ್ರೆ ಏನೇನೋ ಸಾಹಸ ಮಾಡ್ತಾ ಇದ್ದೆ ನಾನು. ಇವಾಗ ಫುಲ್ ಕ್ಲಿಯರ್ ಆಯ್ತು, ಸಮಾಧಾನ. ಹಾಗನ್ಸತಿ ಸ್ಪಾಂಜ್ ಹಾಕ್ಬಿಟ್ಕಡೆ ಹೊಡಿಯೋ ಅಷ್ಟ್ರಲ್ಲಿ ಕ್ಲಿಯರ್ ಆಯ್ತು ನೋಡಿ, ಎಷ್ಟು ಖುಷಿ ಆಯ್ತದ ಗೊತ್ತಾ. ಇವಾಗ ಇದನ್ನ ಜೋಪಾನ ಮಾಡಿದ್ರೆ ದೊಡ್ಡ ಟಾಸ್ಕ್. ಅವ್ನ್ ಬಡ್ಕೊತವನ ಆಲ್ರೆಡಿ. ತಗೋಬಿಡಿ ನಡಿಯಪ್ಪ. ಇವಾಗ ಇದನ್ನ ಹುಷಾರಾಗಿ ಕೇರ್ಫುಲ್ ಆಗಿ ಇಟ್ಕೋಬೇಕು. ಇವಾಗಲೇ ಔಷಧಿ ಇಟ್ಬಿಡ್ತೀನಿ. ಓಕೆ ಬನ್ನಿ, ಬನ್ನಿ ಊಟ ಮಾಡಿ ಬನ್ನಿ. ನೋಡಿ ಒಳಗೆ ಲೈಟೇ ಆಫ್ ಮಾಡಿಲ್ಲ. ನಿಮ್ಗೆ ಅದು ರಿವ್ಯೂ ಕೊಡ್ಬೇಕು ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದ ಫ್ರೀನೇ ಇಲ್ಲ ನಾನು ಅನ್ಸುತ್ತೆ. ಸೊ ಹಾಗಾಗಿ ಇವಾಗ ಫ್ರೀ ಆದೆ. ಸೊ ಸ್ಟ್ರಾ ಎಲ್ಲ ಎತ್ತಿಕ ಹಾಳು ಮಾಡ್ತಾರೆ. ಹಾಯ್ ಗೈಸ್, ಬಾಳ ಬನ್ನಿ ಕೂಡ. ನೀರು ಹಾಕಿದ್ದಾಯ್ತು ಸಾಕು. ನೋಡಿ ಫ್ರೆಂಡ್ಸ್, ಇವರಿಬ್ರು ಸವಾಸ ಮಾಡ್ತಾ ಇರೋದು. ಹೊಟ್ಟೆ ನೋವ್ತದೆ ಹಾಕೋ ಇವತ್ತು. ನಮಗೂ ನೋವ್ತಾಯ್ತಪ್ಪ, ಅದಕ್ಕೆ ನಾನು ಮೊಸರು ತಿಂತ ಇಲ್ವಾ ಇಲ್ಲಿ. ನಿನ್ಗೆ ಅವ್ನು ಕುತ್ಕೋತಾರಂತೆ. ಇವಳು ಎಲ್ಲಿ ಕುತ್ಕೋತಾಳ ಅಲ್ಲಿ ಕುತ್ಕೋಬೇಕು. ಇವನು ಮೆಟ್ಲ ಮೇಲೆ ಆಯ್ತು, ಇವಾಗ ಗಾಡಿ ಮೇಲೆ ಫಸ್ಟ್ ಕುತ್ಕೋಬೇಕಂತ ಅವನು.